ಮೀನುಗಾರಿಕೆ ಇಲಾಖೆ ವತಿಯಿಂದ ಮೀನುಗಾರಿಕೆಗೆ ಪರಿಕರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಟಿ ನರಸೀಪುರ ಮೀನುಗಾರಿಕೆ ಕಚೇರಿ ಮುಂಭಾಗ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಸಂಸದರಾದ ಸುನಿಲ್ ಬೋಸ್ 26 ಮೀನುಗಾರರಿಗೆ ಹರಿಗೋಲು, ಬಲೆ ಸೇರಿದಂತೆ ಮೀನುಗಾರಿಕೆಯ ಪರಿಕರಗಳನ್ನು ವಿತರಣೆ ಮಾಡಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಅವರು, ಮೀನುಗಾರರು ತುಂಬಾನೇ ಶ್ರಮಿಕರು. ಸರ್ಕಾರ ಶ್ರಮಿಕರಿಗಾಗಿ ಅನೇಕ ಯೋಜನೆಗಳನ್ನು ನೀಡಿದೆ. ಸರ್ಕಾರದ ಯೋಜನೆಗಳನ್ನು ಮೀನುಗಾರರು ಸದುಪಯೋಗ ಪಡಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿದರು. 25-26 ಸಾಲಿನಲ್ಲಿ ಹರಿಗೋಲು ಮತ್ತು ಬಲೆ ಅದನ್ನು ವಿತರಣೆ ಕಾರ್ಯಕ್ರಮ ಇತ್ತು. ಒಟ್ಟು ತಲಾ 10,000 ರೂಪಾಯಿ, ಅಂದರೆ ಒಟ್ಟು 2,60,000 ಹರಿಗೋಲು ಮತ್ತು ಕಿಟ್ನ ವಿತರಣೆ ಮಾಡಿದ್ವಿ. ಒಟ್ಟು 23 ಜನಕ್ಕೆ ಹರಿಗೋಲು ಕೊಟ್ಟಿದ್ವಿ, 3 ಜನಕ್ಕೆ ಮೀನುಗಾರಿಕೆ ಸಲಕರಣೆ ಕಿಟ್ಟು ಅಂದರೆ ಬಲೆಗಳನ್ನ ಕೊಟ್ಟಿದ್ವಿ. ಒಟ್ಟು ಫಲಾನುಭವಿಗಳು 10 + 8 18 + 8 23 ಜನ ಕೊಟ್ಟಿದ್ವಿ. ಯಾವ ಜನಾಂಗದವರು ಮೀನುಗಳನ್ನ ಹಿಡಿತಾರೆ ಅಂಥವ್ರಿಗೆ ಸೌಲಭ್ಯ ಕೊಡುವಂಥದ್ದು ಸರ್ಕಾರದಲ್ಲಿ. ಏಕೆಂದರೆ ಅವರು ಮೀನುಗಳು ನಮ್ಗೆ ಗೊತ್ತಿರೋ ಭಾಳ ದುಬಾರಿ ಬೆಲೆಗಳಿಗೆ ಮಾರಾಟ ಆಗುವಂಥದ್ದು. ಇಂಥವ್ರಿಗೆ ನಿಜವಾದ ರೈತರುಗಳೇನು ಮೀನುಗಾರಿಕೆ ಮೀನನ್ನ ಹಿಡಿದು ಕೊಡ್ತಾರಲ್ಲ, ಅವ್ರಿಗೆ ಮಾರುಕಟ್ಟೆಯಲ್ಲಿ ಕಷ್ಟಪಟ್ಟು ಹಿಡಿದಿರುವಂಥ ಮೀನುಗಳಿಗೆ ಸೂಕ್ತವಾದ ಬೆಲೆ ಸಿಗಲಿ, ಹಾಗೆ ಅವ್ರ ಆರ್ಥಿಕವಾಗಿ ಇದು ಸೌಲಭ್ಯವನ್ನು ಉಪಯೋಗಿಸಿ ಆರ್ಥಿಕವಾಗಿ ಮೀನು ಬೆಲೆ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.